ಎಲ್ಲರಿಗೂ ನಮಸ್ತೆ. In this video, we are going to discuss about the 4 marks and 5 marks question in the physics, SSLC physics from 2020 ಇಂದ 2024 ವರೆಗೂ ಎಕ್ಸಾಮ್ ನಡೆದಿದೆ. ಆ ಎಕ್ಸಾಮ್ ನಡೆದಿರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನು ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ರಿಮೈನಿಂಗ್ 4 ಮಾರ್ಕ್ಸ್ ಕ್ವಶನ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ ನ we ಡಿಸ್ಕಸ್ ಇನ್ ದಿಸ್ ವಿಡಿಯೋ. ನೋಡಿ, 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ಅಂದ್ರೆ what what is the meaning of this statement? What's the meaning of this statement? So the potential difference between the 2 points. What is the meaning of this statement? The potential difference between the 2 points ಅಂತ ಕೇಳಿದರೆ, so ಇಲ್ಲಿ joule work done, W is equal to VQ. This is the formula. W is equal to VQ. So what is the W? W is a work done. So work done SI unit is joule, right? Work done is moving a charge of 1 coulomb of charge. Now Q SI unit is charge. Coulomb. Charge is SI unit to coulomb. From one point to another point, the current carrying conductor, potential difference between the 2 point in 1 volt. So 1 volt to potential difference irutte. 1 coulomb of charge ne carry ಮಾಡ್ತದೆ, 1 joule of work ಹಾಕ್ತದೆ. So 1 joule of work is done by movement of 1 coulomb of a charge in a one from one point to the another point. That is W is equal to VQ. Second question, what they asked, name the device used to measure the potential difference. Potential difference measure ಮಾಡಕ್ಕೆ ಯಾವುದನ್ನ ಬಳಸ್ತಾರೆ ಅಂದ್ರೆ ವೋಲ್ಟ್ ಮೀಟರ್ ನ ಬಳಸ್ತಾರೆ. ವೋಲ್ಟ್ ಮೀಟರ್ is used. So what is the resistance of the conductor? Resistance ಅಂದ್ರೆ ಏನಿಲ್ಲ. ರೆಸಿಸ್ಟೆನ್ಸ್ ಅಂದ್ರೆ ನೋಡಿ, ಈಗ ಒಂದು ವೈರ್ ಇದೆ ಅನ್ಕೊಳ್ಳಿ, ಒಂದು ವೈರ್. ಆ ವೈರ್ ಅಲ್ಲಿ ಕರೆಂಟ್ ಕ್ಯಾರಿ ಆಗ್ಬೇಕು. ಸೊ ಫ್ರಮ್ ಒನ್ ಪಾಯಿಂಟ್ ಟು ದಿ ಅನದರ್ ಪಾಯಿಂಟ್ ಕರೆಂಟ್ ಕ್ಯಾರಿ ಆಗ್ಬೇಕಾದ್ರೆ ಸೊ ಯಾವ್ದಾದ್ರು ಆಬ್ಸ್ಟ್ರಕಲ್ಸ್ ಇದ್ರೆ ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ, ದ ಪ್ರಾಪರ್ಟಿ ಆಫ್ ದಿ ಕಂಡಕ್ಟರ್, ದ reach time or motion of the electrical charges flowing through its, that is called resistance of the conductor. ಒಂದು ವೈರ್ ಅಲ್ಲಿ ಚಾರ್ಜಸ್ ಗಳು ಮೂವ್ ಆಗೋದನ್ನ ಅಬ್ಸ್ಟ್ರಕಲ್ ಅಂದ್ರೆ ತಡೆ ಹಿಡಿದ್ರೆ, ಅದನ್ನ ಫ್ಲೋ ಅದನ್ನ ರೆಸಿಸ್ಟ್ ಮಾಡಿದ್ರೆ ಅದನ್ನ ನಾವೇಂತ ಕರಿತೀವಿ? ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಪವರ್? ಹಾಗಾದ್ರೆ ಎಲೆಕ್ಟ್ರಿಕ್ ಪವರ್ ಏನು? ದ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ ಅದನ್ನ ನಾವೇಂತ ಕರಿತೀವಿ? ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಸೊ ದಟ್ ಇಸ್ ಎ ಫಾರ್ಮುಲಾ. ಸೊ P is equal to VI. ನೋಡಿ, ಫಾರ್ಮುಲಾ is P is equal to VI. ಸೊ ಇದಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡಿ. ಓಮ್ಸ್ ಲಾ ಏನ್ ಹೇಳುತ್ತೆ? V is equal to IR. ಸೊ ಇನ್ ದ ಪ್ಲೇಸ್ ಆಫ್ V we can write IR. ನೋಡಿ, ಈಗ P is equal to V ಪ್ಲಸ್ ಏನು ಬರೀಬೇಕು? IR ಬರೀರಿ. IR into IR. ಸೊ I into I ಸ್ಕ್ವೇರ್ R ಆಯ್ತು. ಸೊ P is equal to I ಸ್ಕ್ವೇರ್ R. ನೋಡಿ, ಫಸ್ಟ್ one equation. ಸೆಕೆಂಡ್ ಒನ್, ಸೊ ನೀವೇನ್ ಮಾಡ್ಬೋದು? I is equal to ಸೊ ವಿ ಕ್ಯಾನ್ ರೈಟ್ V by R ಅಂತ ಬರೀಬಹುದು. I ಪ್ಲೇಸ್ ಅಲ್ಲಿ ಬರೀಬಹುದು. ನೋಡಿ, ಏನಾಗುತ್ತೆ ಈಗ? I ಪ್ಲೇಸ್ V by R ಹಾಕಿ ಈಗ. ಸೊ ಏನಾಯ್ತು? ಸೊ P is equal to VI ಇದೆ, ರೈಟಾ? ಸೊ V is equal to I ಅಂದ್ರೆ V by R. ಸೊ V by R. ಸೊ V into V, that is V square by R. V square by R. So this is the three formulas for power to calculate the power of electric circuit. So P is equal to VI, that is also correct. So P is equal to I square R, that is also correct. So P is equal to V square by R, this is also correct. So ಈ ಮೂರು ಫಾರ್ಮುಲಾನು ಎಕ್ಸಾಮ್ ಕೇಳ್ತಾನೆ. ಮೂರು ಆಪ್ಷನ್ ನ ಕೊಟ್ಬಿಟ್ಟು ನಾಲ್ಕನೇ ಆಪ್ಷನ್ ನ ಬೇರೆ ಫಾರ್ಮುಲಾ ಕೊಟ್ಟಾಗ ನೀವು ಈ ಮೂರು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ದಿಸ್ 3 ಆರ್ ಪವರ್ ಫಾರ್ಮುಲಾಸ್. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ question, that is, what is the advantage of connecting electric devices in parallel? ನೋಡಿ, ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಕೇಳಿದ್ರೆ ಇದೇ ಪಾಯಿಂಟ್ ಬರ್ರಿ. ಓವರ್ ಸೀರೀಸ್ ಪ್ಯಾರಲಲ್ ನಾವ್ ಯಾಕೆ ಕನೆಕ್ಟ್ ಮಾಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್. 4 ಪಾಯಿಂಟ್ ಕಲ್ತ್ಕೊಂಡ್ರೆ ಸಾಕು. ದ ಪ್ಯಾರಲಲ್ ಸರ್ಕ್ಯೂಟ್ ಡಿವೈಡ್ಸ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್. ಈಗ ನಿಮ್ ಮನೆ ಅನ್ಕೊಳ್ಳಿ, ಮನೆ. ಸೊ ನಿಮ್ ಮನೆ, ಇದು ಹಾಲು, ಇದು ಬೆಡ್ರೂಮು, ಕಿಚನ್, ಇದು ರಿಮೈನಿಂಗ್ ವಾಶ್ರೂಮು ಎಲ್ಲ ಅನ್ಕೊಳ್ಳಿ. ಈಗ ಇಲ್ಲಿಂದ ನೀವು ಮನೆಗೆ ಕನೆಕ್ಟ್ ಮಾಡಿರ್ತೀರಿ. ಸೊ ಇಲ್ಲಿಗೆ ಮತ್ತೆ ಬೆಡ್ರೂಮಿಗೆ, ಕಿಚನ್ನಿಗೆ, ಸೊ ವಾಶ್ರೂಮಿಗೆ, ಹಾಲಿಗೆ ಎಲ್ಲ ಕಡೆ ಕರೆಂಟ್ ನ ಕನೆಕ್ಟ್ ಮಾಡಿರ್ತೀರಿ, ವೈರ್ ನ ಕನೆಕ್ಟ್ ಮಾಡಿರ್ತೀರಿ. ಅದು ಯಾಕೆ ಪ್ಯಾರಲ್ ಆಗಿರ್ಬೇಕು ಅಂದ್ರೆ, ಇನ್ ಕೇಸ್ ನೋಡಿ ಈ ರೂಮಿಂದು ವೈರ್ ಸುಟ್ಟೋಯ್ತು, ಬರ್ನ್ ಆಯ್ತು, ಬಲ್ಪ್ ಏನೋ ಹಾಳಾಗ್ತು ಅಂದ್ರೆ ನಿಮಗೆ ಹಾಲಿನ ಬಲ್ಪು ಗ್ಲೋ ಆಗುತ್ತೆ, ಮತ್ತೆ ಇದದು ಕಿಚನ್ ಇಂದು ಬಲ್ಪ್ ಗ್ಲೋ ಆಗುತ್ತೆ, ಮತ್ತೆ ವಾಶ್ರೂಮ್ ಬಲ್ಪ್ ಕೂಡ ಸೊ ಓಪನ್ ಆಗುತ್ತೆ, ಮೀನ್ಸ್ ಗ್ಲೋ ಆಗುತ್ತೆ. ಆದ್ರೆ ಒಂದು ಅಪ್ಲಿಯನ್ಸ್ ಫೇಲ್ ಆದ್ರೂ ರಿಮೈನಿಂಗ್ ಅಪ್ಲಿಯನ್ಸ್ ಏನಾಗುತ್ತೆ, ಅದು ವರ್ಕ್ ಆಗ್ತಿರ್ತದೆ. ಸೊ ಅದಕ್ಕೆ ನಾವು ಯಾವ ಟು ಕನೆಕ್ಟ್ ದ
ಅಪ್ಲಯನ್ಸ್ ಇನ್ ದ ಪ್ಯಾರಲಲ್. ನೋಡಿ, ಪ್ಯಾರಲಲ್ ಸರ್ಕ್ಯೂಟ್ ಡಿವೈಡ್ಸ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್. ಕರೆಂಟ್ ನ ಎಲ್ಲಾ ಗ್ಯಾಜೆಟ್ಗೂ ಅದೇನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಈ ಗ್ಯಾಜೆಟ್ ಅದಕ್ಕೆ ಹಾಲಿಗೂ ಡಿವೈಡ್ ಮಾಡ್ತು, ಬೆಡ್ರೂಮಿಗೆ, ಕಿಚನ್, ಎಲ್ಲಾ ರೂಮಿಗೆ ಏನ್ ಮಾಡುತ್ತೆ, ಕರೆಂಟ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತು. ದಟ್ಸ್ ದ ಫಸ್ಟ್ ಪಾಯಿಂಟ್. ಪ್ಯಾರಲಲ್ ಸರ್ಕ್ಯೂಟ್ ಡಿವೈಡ್ಸ್ ದ ಕರೆಂಟ್. ಸೆಕೆಂಡ್, ಈ ಒನ್ ಅಪ್ಲಯನ್ಸ್ ಫೇಲ್, ಒಂದೇ ಒಂದು ಅಪ್ಲಯನ್ಸ್ ಫೇಲ್ ಆದ್ರೆ ರಿಮೈನಿಂಗ್ ಅಪ್ಲಯನ್ಸ್ ಏನಾಗಲ್ಲ, ಫೇಲ್ ಆಗಲ್ಲ, ವರ್ಕ್ ಆಗ್ತಿರ್ತದೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ನೋಡಿ, ರೆಸಿಸ್ಟೆನ್ಸ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತಂದ್ರೆ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ. ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಗೆಟ್ ಕರೆಂಟ್ ಆಸ್ ಪರ್ ದೇರ್ ರೆಸಿಸ್ಟೆನ್ಸ್ ರಿಕ್ವೈರ್ಡ್. ಎಷ್ಟು ಕರೆಂಟ್ ಬೇಕು ಅಷ್ಟು ಕರೆಂಟ್ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಬಲ್ಬ್ ಕಡಿಮೆ ವೋಲ್ಟ್ ಅಂತ ಅಲ್ಲಿಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಮಾತ್ರ ಕನ್ಸ್ಯೂಮ್ ಮಾಡುತ್ತೆ. ಈಗ ಫ್ರಿಡ್ಜ್ ಜಾಸ್ತಿ ಕರೆಂಟ್ ನ ಕನ್ಸ್ಯೂಮ್ ಮಾಡುತ್ತಂದ್ರೆ ಅಲ್ಲಿಗೆ ಜಾಸ್ತಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ನಾವು ಹೋಮ್ ಅಪ್ಲಯನ್ಸ್ ನಾವು ಪ್ಯಾರಲಲ್ ತಂದು ಕನೆಕ್ಟ್ ಮಾಡಬೇಕು. ಸೊ ಒಂದು ಕರೆಂಟ್ ಡಿವೈಡ್ ಮಾಡುತ್ತೆ, ಇನ್ನೊಂದು ಒನ್ ಅಪ್ಲಯನ್ಸ್ ಫೇಲ್ ಆದ್ರೂ ರಿಮೈನಿಂಗ್ ಅಪ್ಲಯನ್ಸ್ ಈಸಿಯಾಗಿ ವರ್ಕ್ ಆಗ್ತದೆ. ಮೂರನೇದು ಟೋಟಲ್ ಕರೆಂಟ್, ಸೊ ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಗ್ಯಾಜೆಟ್ ಗೆಟ್ ಕರೆಂಟ್ ಆಸ್ ಪರ್ ದಿ ರೆಸಿಸ್ಟೆನ್ಸ್ ರಿಕ್ವೈರ್. ಅದಕ್ಕೆ ಎಷ್ಟು ಕರೆಂಟ್ ಬೇಕು ಅಷ್ಟು ಮಾತ್ರ ತಗೊಳುತ್ತೆ. ಸೊ ಐ ಥಿಂಕ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು, ವೆರಿ ಇಂಪಾರ್ಟೆಂಟ್. ಮತ್ತೆ ನೋಡಿ, ಹೌ ಆರ್ ಅಮೀಟರ್ ಅಂಡ್ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಸರ್ಕ್ಯೂಟ್. ನೋಡಿ, ಒಂದು ಸರ್ಕ್ಯೂಟ್ ಇದು ರೆಸಿಸ್ಟೆನ್ಸ್ ಇನ್ ಸೀರೀಸ್, ಆಯ್ತಾ. ಸೊ ನೆಕ್ಸ್ಟ್ ಇದಕ್ಕೆ ರೆಸಿಸ್ಟೆನ್ಸ್ ಇನ್ ಸೀರೀಸ್, ಇದಕ್ಕೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ ಮಾಡೋಣ. ಪ್ಯಾರಲ್ ನೋಡಿ, ಇದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ, ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಕೆಲವು ಏನ್ ಕನೆಕ್ಟ್ ಮಾಡ್ತೀವಿ, ಅಮೀಟರ್ ನ ಕನೆಕ್ಟ್ ಮಾಡ್ತೀವಿ. ಸೊ ಈಗ ನಾವು ಅಮೀಟರ್ ಯಾವ ರೀತಿ ಕನೆಕ್ಟ್ ಮಾಡಿದ್ವಿ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಟ್ ಮಾಡಿದ್ವಿ. ವೋಲ್ಟ್ ಮೀಟರ್ ಯಾವ ರೀತಿ ಕನೆಕ್ಟ್ ಮಾಡಿದ್ವಿ, ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ ಕನೆಕ್ಟ್ ಮಾಡಿದ್ವಿ. ಪ್ಯಾರಲ್ ಮೇನ್ ಅಲ್ಲಿ ಕನೆಕ್ಟ್ ಮಾಡಿಲ್ಲ. ಸೊ ಯಾಕೆ, ಸೊ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಫಾರ್ ಎಕ್ಸಾಂಪಲ್ ಕೇಳ್ತಾನೆ, ಅಮೀಟರ್ ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ, ಕನೆಕ್ಟೆಡ್ ಇನ್ ಮೇನ್ ವೈರ್ ಕನೆಕ್ಟ್ ಮಾಡ್ತೀವಿ, ದಟ್ ಇಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಟ್ ಮಾಡ್ತೀವಿ. ಅದೇ ರೀತಿ ವೋಲ್ಟ್ ಮೀಟರ್ ಅಂತ ಕನೆಕ್ಟ್ ಮಾಡಿದ್ವಿ, ಕನೆಕ್ಟೆಡ್ ಇನ್ ಪ್ಯಾರಲಲ್. ವಿಐಪಿ ಅಂತ ನೆನ್ಬಿಟ್ಕೊಬಿಡಿ, ವಿಐಪಿ ವೋಲ್ಟ್ ಮೀಟರ್ ಪ್ಯಾರಲಲ್. ಸೊ ಅಮೀಟರ್ ಬಿಡ್ಕೊಳ್ಳಿ, ಅಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಟ್ ಮಾಡಿರ್ತಾರೆ. ವಿಐಪಿ ಅಂತ ನೆನ್ಬಿಟ್ಕೊಳ್ಳಿ, ವಿ ಅಂದ್ರೆ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಮುಗೀತು. ಸೊ ಅಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ದ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಇದೆ ಅನ್ನೋದನ್ನ ಕನ್ನಡಕ್ಕೆ ಅಮೀಟರ್ ನ ಬಳಸ್ತೀವಿ. ಅಮೀಟರ್ ಇಸ್ ಯೂಸ್ ಟು ಮೆಜರ್ ದ ರೇಟ್ ಆಫ್ ಕರೆಂಟ್. ಸೊ ವೋಲ್ಟ್ ಮೀಟರ್ ಇಸ್ ಯೂಸ್ ಟು ಮೆಜರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ದಿ ಕಂಡಕ್ಟರ್. ನೋಡಿ, ಎರಡು ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಸೊ ammeter is used to measure the rate of current in the circuit. So voltmeter is used to measure the potential difference across the given end of the metallic wire. ಆ metallic wire ನ ಆ potential difference ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ನಾವು voltmeter ನ ಬಳಸ್ತೀವಿ. I see the 4 point very important. So next to solenoid. Properties of magnetic field lines formed around a current carrying solenoid. So a coil is wrapped in ನೋಡಿ, ಕಾಯಿಲ್, ಇದೊಂದು ಕಾಯಿಲ್ ಅನ್ಕೊಳ್ಳಿ, ಇದನ್ನ ನಾವು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಈ ತರ ರ್ಯಾಪ್ ಮಾಡಿರ್ತೀವಿ ಕಾಪರ್ ವೈರ್ ನ. ದಿಸ್ ಇಸ್ ಕಾಲ್ಡ್ solenoid. A coil of many circular turns insulated copper wire wrapped closely in the shape of cylinder. ಆ ಕಾಪರ್ ವೈರ್ ನ ಸಿಲಿಂಡರ್ ಶೇಪ್ ಅಲ್ಲಿ ರ್ಯಾಪ್ ಮಾಡಿರ್ತೀವಿ, ಅದೇ ಸೊಲಿನಾಯ್ಡ್. ಸೊ ಇಲ್ಲಿ at the end of the pole of the solenoid, the magnetic field lines appears to form a concentric circles. ಇವೆಲ್ಲ ಯಾವ ರೀತಿ ಇರ್ತವೆ ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ತರ ಇರ್ತವೆ. ಸೊ at the center inside the solenoid, the magnetic field lines appears to form a parallel straight line. ನೋಡಿ, parallel straight line ಅಂದ್ರೆ ನೋಡಿ, ಈ ಲೈನು ಲೈನ್ಗಳು ಪ್ಯಾರಲಲ್ ಆಗಿರ್ತವೆ. ಇವು ಯಾವ್ದಾದ್ರು ಒಂದು ದೊಡ್ಡದು, ಒಂದು ಚಿಕ್ಕದು ದೊಡ್ಡದು ಆ ರೀತಿ ಏನಿರಲ್ಲ. ಎಲ್ಲಾ ಲೈನ್ಸ್ ಗಳು ಏನಾಗಿರ್ತವೆ, ಮಿಡಲ್ ಅಲ್ಲಿ ಪ್ಯಾರಲಲ್ ಆಗಿರ್ತವೆ. ಅದಕ್ಕೆ ಇದರಲ್ಲಿ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯೂನಿಫಾರ್ಮ್ ಆಗಿರುತ್ತೆ. ಯಾವ್ದೇ ರೀತಿ ಐ ಸ್ಲೋ ಲೋ ಅಂತ ಏನಿರಲ್ಲ. ಯಾಕಂದ್ರೆ ಪ್ಯಾರಲಲ್ ಲೈನ್ ಇರೋದ್ರಿಂದ, ಪ್ಯಾರಲಲ್ ಆಗಿ ಅರೇಂಜ್ ಆಗಿರೋದ್ರಿಂದ, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ ಇದರಲ್ಲಿ. ಸೊ 3 ಪಾಯಿಂಟ್ ಅರ್ಥ ಆಯ್ತಾ. ಅಟ್ ದ ಎಂಡ್ ಆಫ್ ದಿ ಪೋಲ್ ಸೊಲಿನಾಯ್ಡ್, the magnetic field line appears to form a concentric circles ಆಗಿರುತ್ತೆ. ಇನ್ನೊಂದು ಯೂನಿಫಾರ್ಮ್ ಆಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಗಳು. ಸೊ ಇಷ್ಟು. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೇನೆ, ಅದನ್ನ ನಾನು ಮಾಡ್ತೀನಿ ಈಗ. ನೋಡಿ, ಎ ಬ್ರೆಡ್ ಟೋಸ್ಟರ್ ಇದೆ, ಅದು 350 ವೋಲ್ಟ್ ವ್ಯಾಟ್ ಯೂಸ್ಡ್ ಫಾರ್ 15 hours. ಒಂದ್ ದಿನಕ್ಕೆ ಅವ್ರ ದಿನ 350 ವ್ಯಾಟ್ ಅಷ್ಟು ಕರೆಂಟ್ ಯೂಸ್ ಮಾಡ್ತಾರೆ. ಒಂದ್ ದಿನಕ್ಕೆ ಅವ್ರು 15 hours ಅದನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅನ್ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ 250 ವ್ಯಾಟ್, ಸೊ ದಟ್ ಇಸ್ ಯೂಸಿಂಗ್ ಫಾರ್ 5 hours. ಐರನ್ ಬಾಕ್ಸ್ ನ 250 ವ್ಯಾಟ್ ಕರೆಂಟ್ ನ ಕನ್ಸ್ಯೂಮ್ ಮಾಡಿದ್ರೆ 5 hours ಯೂಸ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಡ್ಯೂರಿಂಗ್ ದಿ ಅಪ್ಲಯನ್ಸ್ ಆಫ್ 30 days. 30 ದಿನಕ್ಕೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ನೋಡಿ. ಏನೂ ಇಲ್ಲ, ಸಿಂಪಲ್. ಎನರ್ಜಿ ಕನ್ಸ್ಯೂಮ್ ನೋಡಿ, ಎನರ್ಜಿ ಕನ್ಸ್ಯೂಮ್ ಅಲ್ಲಿ ಜಸ್ಟ್ ಸ್ಟಾರ್ಟಿಂಗ್ ಏನ್ ಕೊಟ್ಟಿದ್ದೀನಿ ನೋಡಿ, 350 ವ್ಯಾಟ್ ಇಂಟು 15 hours ಇಂಟು 30 days. ಸೊ ಇವೆಲ್ಲ ನೀವು ಮಲ್ಟಿಪ್ಲೈ ಮಾಡಿ ನೋಡಿ, 15 3s 45, 450. ಸೊ ಇಂಟು 350.
ಇಂಟು 350. ಈಗ ನೋಡ್ಬೇಕು ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನೋಡಿ, ಎಷ್ಟು ಜೀರೋಸ್ ಇದೆ, ಡಬಲ್ ಜೀರೋಸ್ 45 ಇಂಟು 35 ದಟ್ ಈಸ್ 57. 15700 ಬಂತು. 15750 ವ್ಯಾಟ್ ಅಲ್ಲಿ ಬಂತು. ಈಗ ಇದನ್ನ ನಾವೇನ್ ಮಾಡಬೇಕು, ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಸೊ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು ಹೌ ಮೆನಿ ವ್ಯಾಟ್, 1000 ವ್ಯಾಟ್. ಸೊ ಡಿವೈಡ್ ಬೈ 1000 ಮಾಡಿ. ಸೊ 2 zeros ಹೋಯ್ತು. 1 0 ಇದೆಯಲ್ಲ, ಒಂದು ಪಾಯಿಂಟ್ ಹಿಡಿಗೆ ಮೂವ್ ಮಾಡ್ತಿಲ್ಲ, ಅಷ್ಟೇ ಮುಗೀತು. ಸೊ ದಟ್ ಈಸ್ 157.5 ಕಿಲೋ ವ್ಯಾಟ್ ಆಯ್ತು. ಸೊ ದಿಸ್ ಈಸ್ ಒನ್ ಯಾವುದು ಬ್ರೆಡ್ ಟೋಸ್ಟರ್ ಆಯ್ತು. ಈಗ ಐರನ್ ಬಾಕ್ಸ್ ನೋಡಬೇಕು. ಐರನ್ ಬಾಕ್ಸ್ ಸೇಮ್, ಬಟ್ ಯೂಸ್ ಮಾಡ್ತಿರೋದು 5 hours ಮಾತ್ರ ಅಷ್ಟೇ. 5 hours ನೋಡಿ ಏನಾಯ್ತು ನೋಡಿ, ಇಲ್ಲಿ ಮಾಡಿದ್ರಿ. ಸೊ 250 ವ್ಯಾಟ್ ಐರನ್ ಬಾಕ್ಸ್. ಸೊ 5 hours ಯೂಸ್ ಮಾಡ್ತಿದೀವಿ, 30 days. 30 ಇಂಟು 5 ಮಾಡಿ, ಇದನ್ನ ಮಾಡಿ, ಎಷ್ಟಾಯ್ತು? 30 ಇಂಟು 5 150 ಇಂಟು 250 0000. ಸೊ 00 ಮೀನ್ಸ್ ಇಲ್ಲೊಂದು 2 0 ಆಯ್ತು. 15 5 75, 5 7 ಕ್ಯಾರಿ, 15 2 30 37 ನೋಡಿ, 37,500 ಆಯ್ತು. ಸೊ ಈಗ ಇದು ಇಟ್ ಇಸ್ ಇನ್ ವ್ಯಾಟ್, ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಬೈ 1000. 2020 ಹೋಯ್ತು. ಈ 10 ಇರೋದು ಮೇಲೆ ಒಂದು ಪಾಯಿಂಟ್ ಕೊಟ್ಟು, ದಟ್ ಇಸ್ 37.5 ಸೊ ಈಗ ಎರಡಕ್ಕೂ ಸೇರಿಸಿ ನಾವು ಕರೆಂಟ್ ಬಿಲ್ ಕಟ್ಟೋದು. ಸೊ ಎರಡು ಸೇರಿಸಬೇಕು ನೋಡಿ, ಎರಡು ಆಡ್ ಮಾಡ್ಕೊಂಡು ನೋಡಿ, 157.5 ಪ್ಲಸ್ 37.5 ಎಷ್ಟು ರೂಪಾಯಿ ಕಾಸ್ಟ್ ಮಾಡ್ತಿದ್ದಾರೆ ಅವರು? ಕಾಸ್ಟ್ ಈಸ್ ಇಫ್ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 4 rupees. ನೋಡಿ 4 rupees ಇದೆ. ಸೊ 4 rupees, ಅದಕ್ಕೆ ಇದನ್ನ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 ನೋಡಿ, ಎರಡು ಆಡ್ ಮಾಡಿದ್ರೆ ನಮಗೆ 195 ಬರುತ್ತೆ. ಸೊ 195 ಇಂಟು 4 ಮಾಡಿ. ಸೊ 4 5 20, 2 ಕ್ಯಾರಿ, 9 4 36, 36 ಪ್ಲಸ್ 2 is 38, 3 ಕ್ಯಾರಿ, 9 4 4 ಪ್ಲಸ್ 3 is 7. ಅವರು ಕರೆಂಟ್ ಬಿಲ್ ಎಷ್ಟು ಕಟ್ಟಾರೆ ಅಂದ್ರೆ 780 rupees ಕಟ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ನೋಡಿ, in the which method the resistance R1 R2 could be connected so that equivalent resistance of the electrical circuit become low. ಯಾವಾಗ ನಾವು ರೆಸಿಸ್ಟೆನ್ಸ್ R1 R2 ನ ಯಾವ ಮೆಥಡ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಕೇಳಿದಾನೆ. ಕಡಿಮೆ ಆಗ್ಬೇಕು ಅಂದ್ರೆ ನೋಡಿ, ರೆಸಿಸ್ಟೆನ್ಸ್ ಪ್ಯಾರಲಲ್ ಅಲ್ಲಿ ಇರಬೇಕು. ಇದು ಈ ರೀತಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಲ್ಲಿ, ಯಾಕಂದ್ರೆ 1/R1 1/R2 ಮಾಡ್ತಿರಲ್ಲ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಫಸ್ಟ್. ಅದಕ್ಕೆ ನಾವು ಕಡಿಮೆ ಇರಬೇಕು ಅಂದ್ರೆ ನಾವು ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ ಕನೆಕ್ಷನ್ ಮಾಡಬೇಕು. ಸೊ ವಾಟ್ ಇಸ್ ದ ಚೇಂಜಸ್ ವ್ಯಾಲ್ಯೂ ಆಫ್ ಕರೆಂಟ್? ಇಟ್ ಈಸ್ ಸರ್ಕ್ಯೂಟ್ ಬೈ ವಿಚ್ ದ ಟೈಪ್ ಆಫ್ ದಿ ಕನೆಕ್ಷನ್. ಯಾವ ಟೈಪ್ ಕನೆಕ್ಷನ್ ಮಾಡುತ್ತೆ ಅಂದ್ರೆ ದ ವ್ಯಾಲ್ಯೂ ಆಫ್ ಕರೆಂಟ್ ಏನಾಯ್ತು? ಇನ್ಕ್ರೀಸ್ ಆಯ್ತು. ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ಬೇಕಾದ್ರೆ ಅದು ಪ್ಯಾರಲ್ ಕನೆಕ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಕಾನ್ಕೇವ್ ಮಿರರ್ಸ್ ನೋಡಿ. ಕಾನ್ಕೇವ್ ಮಿರರ್ ತಲೆ ಬಂದ್ಬಿಡ್ಬೇಕು. ಕಾನ್ಕೇವ್ ಮಿರರ್ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ, ದಟ್ ಈಸ್ ಫಸ್ಟ್ ಕಾನ್ಕೇವ್ ಮಿರರ್ ಬರ್ಕೊಳ್ಳೋಣ ನೋಡಿ. ಈ ತರ ಇರುತ್ತೆ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ನಾವೆಲ್ಲಿ ಬಳಸ್ತೀವಿ? ಇಟ್ ಇಸ್ ಯೂಸ್ ಇನ್ ದಿ ಟಾರ್ಚ್. ನಿಮ್ಮ ಇದಿರುತ್ತೆ ನೋಡಿ ಟಾರ್ಚ್, ಆ ಟಾರ್ಚ್ ಅಲ್ಲಿ ಬಳಸ್ತೀವಿ ನೋಡಿ. ಈ ತರ ಇರುತ್ತೆ ಟಾರ್ಚ್ ಅನ್ ಕಡೆ. ಸೊ ಟಾರ್ಚ್ ಈ ರೀಜನ್ ಟಾರ್ಚ್ ಅಲ್ಲಿ ನಾವು ಬಳಸ್ತೀವಿ. ಟಾರ್ಚ್ ಸರ್ಚಿಂಗ್ ಲೈಟ್, ಇಟ್ ಈಸ್ ಯೂಸ್ ಇನ್ ದಿ ವೆಹಿಕಲ್ಸ್ ಹೆಡ್ ಲ್ಯಾಂಪ್. ಮುಂದ್ಗಡೆ ಧೂಮ್ ಇರುತ್ತಲ್ಲ, ಆ ಧೂಮ್ ಅಲ್ಲಿ ಬಳಸ್ತೀವಿ. ಅಂಡ್ ಶೇವಿಂಗ್ ಮಿರರ್ಸ್ ದೊಡ್ಡದಾಗ ಕಾಣಲಿ ಅಂತ. ಸೊ ಡೆಂಟಿಸ್ಟ್ ದೇ ಯೂಸ್ಡ್ ಎಕ್ಸಾಮೈನ್ ದ ಟೀತ್ ನೋಡೋಕ್ಕೋಸ್ಕರ ಯಾವ್ದನ್ನು ಬಳಸ್ತಾರೆ? ಕಾನ್ಕೇವ್ ಮಿರರ್ ನ ಬಳಸ್ತಾರೆ. ಸೊ ಸೋಲಾರ್ ಫರ್ನೆನ್ಸ್ ಬಳಸ್ತಾರೆ, ಯಾಕಂದ್ರೆ ಸನ್ಲೈಟ್ ಎಲ್ಲ ಒಂದೇ ಕಡೆ ಫೋಕಸ್ ಮಾಡಿ ಬೇಗ ಅದು ಹೀಟ್ ಆಗ್ಲಿ ಅನ್ನೋದಕ್ಕೋಸ್ಕರ. ಸೊ ದಿಸ್ ಇಸ್ ದ ಯೂಸ್ ಆಫ್ ಕಾನ್ಕೇವ್ ಮಿರರ್ ನೋಡಿ. ನೆಕ್ಸ್ಟ್ ಇದು ಸೇಮ್ ಅದೇ ತರನೇ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ನೋಡಿ, ಯಾವ್ದು ನೀವೇನೇ ಪ್ರಾಬ್ಲಮ್ ಕೊಟ್ಟರು ಫಸ್ಟ್ ಒಂದು ರೇ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಅನ್ ಆಬ್ಜೆಕ್ಟ್ ಪ್ಲೇಸ್ ಇನ್ ದ ಡಿಸ್ಟೆನ್ಸ್ ಆಫ್ 15 meter ಅಂಡ್ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಫ್ರಂಟ್ ಆಫ್ ದಿ ಕಾನ್ಕೇವ್ ಲೆನ್ಸ್ ನೋಡಿ. ಕಾನ್ಕೇವ್ ಲೆನ್ಸ್ ಅಂತ ಹೇಳಿದ್ರ, ಸೊ ನೀವು ಫಸ್ಟ್ ಟೈಮ್ ನೋಡಬೇಕು ಕಾನ್ಕೇವ್ ಲೆನ್ಸ್ ನ ಡ್ರಾ ಮಾಡ್ಕೊಳ್ಬೇಕು. ನಿಮ್ಗೆ ಅವಾಗಲೇ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಕಾನ್ಕೇವ್ ಲೆನ್ಸ್ ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್ ಬರ್ಕೊಂಡ್ರಿ, ಸರಿನಾ? ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಆದ್ಮೇಲೆ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡ್ಕೊಳ್ಳಿ ಹಿಂಗೆ, ಪ್ಯಾರಲ್ ವಿಚ್ ಇಸ್ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದು ಡೈವರ್ಜ್ ಆಗೋದ್ರಿಂದ ಈ ಕಡೆ ಫೋಕಸ್ ಆಯ್ತಾ, ಇಲ್ಲಿ ಲೆಫ್ಟ್ ಸೈಡ್ ಫೋಕಸ್ ಆಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೋಡಿ, ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್. ಆಬ್ಜೆಕ್ಟ್ ಯಾವಾಗ್ಲೂ ಯು ಏನಾಗಿರುತ್ತೆ? ಯು ಈಸ್ ಮೈನಸ್. ಮುಗೀತಾ? ಯಾಕೆ ಮೈನಸ್? ನಾವ್ ಯಾವಾಗ್ಲೂ ಮಿರರ್ ಅಥವಾ ಲೆನ್ಸ್ ಇಂದ ಲೆಫ್ಟ್ ಸೈಡ್ ಇಡ್ತೀವಿ. ಸೊ ಯು ಈಸ್ ಮೈನಸ್, ಮುಗೀತಾ? ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಫ್ರಂಟ್ ಆಫ್ ಎ ಕಾನ್ಕೇವ್ ಲೆನ್ಸ್, ದ ಫೋಕಲ್ ಲೆಂತ್ ಕೊಟ್ಟಿದ್ದೇನೆ ನೋಡಿ. ಈ ಕಡೆ ಫೋಕಸ್ ಆಗ್ತಿದ್ಯಾ? ಸೊ ಎಫ್ ಕೂಡ ಏನಾಗಿರುತ್ತೆ? ಮೈನಸ್ ಆಗಿರುತ್ತೆ. ಯಾಕೆ ನೋಡಿ, ಲೆಫ್ಟ್ ಸೈಡ್ ಬಂತು ಅಂದ್ರೆ ಮೈನಸ್, ಲೆಫ್ಟ್ ಸೈಡ್ ಆದ್ರೆ ಅದೇ, ರೈಟ್ ಸೈಡ್ ಆದ್ರೆ ಪ್ಲಸ್ ತಗೊಬೇಕು. ಇಷ್ಟೇ ನೋಡಿ. ಫಾರ್ಮುಲಾ ಏನು? 1/f ಈಸ್ ಈಕ್ವಲ್ ಟು 1/v ಮೈನಸ್ 1/u. ಸೊ ಈಗ ವ್ಯಾಲ್ಯೂಸ್ ಹಾಕೋಣ. ಸೊ ಎಫ್ ಅಂದ್ರೆ ನೋಡಿ ಮೈನಸ್ 1/10, ಅದೇ ಮೈನಸ್ ಇಲ್ಲಿ ಬರುತ್ತೆ, ಮೈನಸ್ ಕೊಟ್ಟಿದೆ. ಸೊ 1/v ಪ್ಲಸ್, ಯಾಕೆ ಇದು ಪ್ಲಸ್ ಆದ್ರೆ ಮೈನಸ್ ಇದೆ ನೋಡಿ. ಯು ಎಷ್ಟಿದೆ? ಮೈನಸ್ 15 ಇದೆ. ಮೈನಸ್ ಮೈನಸ್ ಪ್ಲಸ್ ಆಯ್ತು, 1/15. ಸೊ ಇವಾಗ ಏನಿದೆ? ಇದನ್ನ ತೆಗೆದುಬಿಟ್ಟು ಕಡೆಗೆ ಹಾಕಿದ್ವಿ ಅಷ್ಟೇ. ಸೊ ಏನಾಯ್ತು? ಸೊ 1/10 ಮೈನಸ್ 1/15 ಆಯ್ತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 30, ಜಸ್ಟ್ 30, 15 ಮತ್ತೆ 10 ಗೆ LCM ಒಂದು 30
10 3s are 30, 15 2s are 30. So minus minus cancel. So minus minus plus. So plus ಆಯ್ತು bigger amount saying minus. So minus 50. Sorry minus 5 divided by 30. So reciprocal ಮಾಡೋಣ 30 by 5 ಅಂದ್ರೆ that is 6. So minus 6 ಆನ್ಸರ್ ಬಂತು ನೋಡಿ. ಆನ್ಸರ್ ಮೈನಸ್ ಬರಬೇಕು. So imagine distance is 5 minus 6. ಸೊ ಸ್ಟೇಟ್ ಜೌಲ್ಸ್ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಮತ್ತೆ ಹೇಳ್ತೀನಿ ನೋಡಿ. ಸೊ I is equal to H is equal to I square RT. ಸೊ ದಿಸ್ ಇಸ್ ದ ಫಾರ್ಮುಲಾ. ಜನರಿಗೆ ಇದೊಂದು ನೆನಪಿಗೆ ಸಾಕು, ಜೌಲ್ಸ್ ಲಾ ಬಂದ್ಬಿಡುತ್ತೆ ನಿಮಗೆ. ಸೊ ಏನಿಲ್ಲ, H ಅಂದ್ರೆ ಹೀಟ್, I ಅಂದ್ರೆ ಏನು ಕರೆಂಟ್, ಸೊ R ಅಂದ್ರೆ ರೆಸಿಸ್ಟೆನ್ಸ್, T ಅಂದ್ರೆ ಟೈಮ್. ಹೀಟ್ ಪ್ರೊಡ್ಯೂಸಿಂಗ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವಯರ್ ಆಫ್ ಎ ಕರೆಂಟ್. ನೋಡಿ ಎರಡಿದೆ, ಸ್ಕ್ವಯರ್ ಆಫ್ ಎ ಕರೆಂಟ್. ಹೀಟ್ ಪ್ರೊಡ್ಯೂಸಿಂಗ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್. Heat produced in the resistance is directly proportional to the time taken to flow. Time taken to current flow. Current flow is time. This is equation directly proportional to the square of a current, directly proportional to the resistance of a given current, directly proportional to time taken for current flow through it. H is equal to I square T. So the device that works on the principle of this law, ಯಾವುದು heating effect ಮೇಲೆ ಯಾವುದು ವರ್ಕ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಟೋಸ್ಟರ್, ಎಲೆಕ್ಟ್ರಿಕ್ ಓವನ್, ಕೆಟಲ್, ಬಲ್ಬ್, ಫ್ಯೂಸ್ ಇವೆಲ್ಲ ಇದ್ರ ಮೇಲೆ ವರ್ಕ್ ಆಗ್ತದೆ. ಸೊ ವಾಟ್ ಆರ್ ಅಲೈಸ್ ಲೈಕ್ ಮೈಕ್ರೋಮ್ ಯೂಸಸ್ ಇನ್ ದಿ ನೋಡಿ. ಅಲೈಸ್ ಬಗ್ಗೆ ಏನೇ ಕೇಳಿ ಈ 3 ಪಾಯಿಂಟ್ ಬರೀರಿ. 3 ಪಾಯಿಂಟ್ ಅಲೈಸ್. ಎಲೆಕ್ಟ್ರಿಕ್ ಸ್ಟವ್, ಓವನ್ಸ್ಗಳು ಅಥವಾ ಫ್ಯಾನ್ ಇವೆಲ್ಲ ಯಾಕೆ ಅಲೈಸ್ ಇಂದ ಮಾಡಿರ್ತಾರೆ ಅಂದ್ರೆ ಇದೇ ರೀಸನ್, ಮೇನ್ ರೀಸನ್. ಮೈಕ್ರೋಮ್ ವೈರ್ ಕೇಳಿ ಏನಾರು ಕೇಳಿ ನೀವು ಈ 3 ಪಾಯಿಂಟ್ ಬರೀರಿ. ಏನಂದ್ರೆ ರೆಸಿಸ್ಟಿವಿಟಿ ಆಫ್ ಎ ಅಲೈ ಆರ್ ಮೋರ್ ದೆನ್ ದ ಮೆಟಲ್ಸ್. ಮೆಟಲ್ಸ್ ಗಿಂತ ರೆಸಿಸ್ಟಿವಿಟಿ ಅಲೈಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅಲೈ ಡು ನಾಟ್ ಆಕ್ಸಿಡೈಸ್ ಅಂದ್ರೆ ಆಕ್ಸಿಜನ್ ರಿಯಾಕ್ಟ್ ಮಾಡಲ್ಲ ಇನ್ ದ ಹೈ ಟೆಂಪರೇಚರ್. ನೋಡಿ 2 ಪಾಯಿಂಟ್ ಮುಗೀತು. ಅಲೈಸ್ ಡು ನಾಟ್ ಆಕ್ಸಿಡೈಸ್. ಆಕ್ಸಿಡೈಸ್ ಅಂದ್ರೆ ಅಟ್ಮಾಸ್ಫಿಯರ್ ಆಕ್ಸಿಜನ್ ರಿಯಾಕ್ಟ್ ಮಾಡಲ್ಲ ಅಲೈಸ್ಗಳು. ಹಾಗಾದ್ರೆ ಅಲೈಸ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಅಲೈಸ್ ವೆರಿ ಇಂಪಾರ್ಟೆಂಟ್. ಅಲೈಸ್ ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್. ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಗಳನ್ನ ನಾವು ಮಿಕ್ಸ್ ಮಾಡಿ ಹೊಸದೊಂದು ಸಬ್ಸ್ಟಾನ್ಸ್ ಮಾಡಿರ್ತೀವಿ. ದಟ್ ಈಸ್ ಅಲೈಸ್, ಹೋಮೋಜಿನಿಯಸ್ ಮಿಕ್ಸ್ಚರ್. ಅಲೈಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ತುಂಬಾ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಅವು ಮತ್ತೆ ಅಟ್ಮಾಸ್ಫಿಯರ್ ರಿಯಾಕ್ಟ್ ಮಾಡೋದ್ರಿಂದ ಕರೋಷನ್ ಆಗಲ್ಲ, ಅವು ರಸ್ಟ್ ಹಿಡಿಯಲ್ಲ. ಅರ್ಥ ಹೇಳ್ತಿರೋದು, ಮೆಟಲ್ ಅಂದ್ರೆ ಅವು ರಸ್ಟ್ ಹಿಡಿತೆ ಮತ್ತೆ ಆಕ್ಸಿಡೈಸ್ ಆಗ್ತದೆ, ಬೇಗ ಹಾಳಾಗ್ತದೆ. ಆದ್ರೆ ಅಲೈಸ್ ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಮತ್ತೆ 2 ಅಥವಾ 2ಕ್ಕಿಂತ ಹೆಚ್ಚು ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಹೊಸ ಒಂದು ಮೆಟಲ್ಸ್ ನ ಮಾಡ್ತೀವಲ್ಲ, ಅದೇ ಅಲೈ. ಆ ಅಲೈನ ನಾವು ಡಿಫ್ರೆಂಟ್ ಟೈಪ್ ಯೂಸ್ ಮಾಡ್ತೀವಿ, ಯಾಕಂದ್ರೆ ರಸ್ಟ್ ಅವಾಯ್ಡ್ ಮಾಡೋದಕ್ಕೋಸ್ಕರ. ಅದ್ರ ಪ್ರಾಪರ್ಟಿ ಅಲೈ ಅಂತ ಬಂದ ತಕ್ಷಣ ಈ 3 ಪಾಯಿಂಟ್ ಬರೀರಿ ಸಾಕು. ರೆಸಿಸ್ಟಿವಿಟಿ ಆಫ್ ಅಲೈ ಇಸ್ ಮೋರ್ ದೆನ್ ದಿ ಪ್ಯೂರ್ ಮೆಟಲ್. It do not oxidize in the high temperature. It have high melting point. 3 ಪಾಯಿಂಟ್ ಮುಗೀತು. ಇದನ್ನು 2022 ಕೇಳಿದ್ದೇನೆ. ಸೊ ನೆಕ್ಸ್ಟ್ ಓಮ್ಸ್ ಲಾ ರಿಪೀಟೆಡ್ಲಿ ಕೇಳ್ತಾನೆ. ಸೊ ನೀವು ಓಮ್ಸ್ ಲಾ ಬರೆಯಕ್ ಆಗದೇ ಇಲ್ಲ ನಮಗೆ ಅಂದ್ರೆ ಯು ರೈಟ್ ದಿಸ್ ಈಕ್ವೇಶನ್. ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ. ನೋಡಿ, ವಿ ನಾವತ್ತು ಐ ಅಂತ ಕೇಳಿದ್ದಾರೆ. ವಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ. ನಮಗೆ ಏನು ಒಟ್ಟಿಗೆ ನಾವು ಪಾಸ್ ಆಗ್ಬೇಕು ಅಷ್ಟೇ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ. ಸೊ ವಿ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಅಷ್ಟೇ. ಏನ್ ಡಿಫ್ರೆಂಟ್ ಅಷ್ಟಿದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಕ್ರಾಸ್ ದ ಎಂಡ್ ಆಫ್ ದಿ ಗಿವನ್ ಮೆಟಾಲಿಕ್ ವೈರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಕರೆಂಟ್ ಫ್ಲೋ ಥ್ರೂ ಇಟ್ ಅಂಡ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಷ್ಟು ಓದಕ್ಕಾಗಲ್ಲ ಅಂತ ತಲೆಕೆ ಶುಳಕ್ ಹೋಗ್ಬಿಡಿ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಬರ್ಬಿಡಿ ಸಾಕು. ಇಲ್ಲ ಅದು ಆಗಿಲ್ಲ ಅಂದ್ರೆ ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರೀರಿ. ಸೊ ಇದಕ್ಕೂ ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ ಕೇಳ್ತಾನೆ ಇದನ್ನ. ನೋಡಿ ನೆಕ್ಸ್ಟ್, in the Lorentz electric circuit, electrical appliances are not connected in series. ಯಾಕೆ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬಾರ್ದು ಅಂದ್ರೆ ನೋಡಿ, ಒಂದು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡುತ್ತೆ ನೋಡೋಣ. ಸೀರೀಸ್ ನೆಕ್ಸ್ಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೀರೀಸ್ ನೋಡಿ, ಈಗ ಸೀರೀಸ್ ಅನ್ಕೊಳ್ಳಿ, ಇದು ಸೀರೀಸ್. ಇಲ್ಲಿಗೆ ಒಂದು ಬಲ್ಪ್ ಆಗಿರ್ತೀರಿ, ಇಲ್ಲಿಗೆ ಒಂದು ಬಲ್ಪು, ಇಲ್ಲಿಗೊಂದು ಬಲ್ಪು, ಇಲ್ಲಿಗೊಂದು ಬಲ್ಪು, ಇಲ್ಲಿಗೊಂದು ಬಲ್ಪು. ಸಪೋಸ್ ಇಲ್ಲಿ ಏನೋ ಒಂದು ಬಲ್ಪ್ ಈ ಸುಟ್ಟು ಹೋಯ್ತು ಅನ್ಕೋಣ. ಈ ಬಲ್ಪಿಂದ ಈ ಬಲ್ಪ್ ಕನೆಕ್ಟ್ ಮಾಡಿರ್ತೀವ, ರಿಮೈನಿಂಗ್ ಬಲ್ಪ್ ಏನಾಯ್ತು, ವರ್ಕೇ ಆಗಲಿಲ್ಲ. ಇಫ್ ಒನ್ ಅಪ್ಲಯನ್ಸ್ ಇಸ್ ಫೇಲ್ಡ್, ರಿಮೈನಿಂಗ್ ಅಪ್ಲಯನ್ಸ್ ವಿಲ್ ಆಲ್ಸೋ ಫೇಲ್, ಡು ನಾಟ್ ವರ್ಕ್. ಅದಕ್ಕೆ ಅದನ್ನ ಕನೆಕ್ಟ್ ಮಾಡಬಾರ್ದು. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ. ಫಸ್ಟ್ ಪಾಯಿಂಟ್ ಈಸ್ ಇನ್ ಎ ಸೀರೀಸ್ ಸರ್ಕ್ಯೂಟ್ ಕರೆಂಟ್ ಈಸ್ ಕಾನ್ಸ್ಟೆಂಟ್ ಥ್ರೂ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಸೀರೀಸ್ ಅಲ್ಲಿ ಏನ್ ಸೇಮ್ ಇರುತ್ತಪ್ಪ ಅಂದ್ರೆ ಕರೆಂಟ್ ಈಸ್ ಸೇಮ್. ಸೀರೀಸ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಡ್ಯೂ ಟು ಆಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಆರ್ ನಾಟ್ ಪಾಸಿಬಲ್ ಟು ವರ್ಕ್ ಇನ್ ದ ಸೇಮ್ ವ್ಯಾಲ್ಯೂ. ನೋಡಿ, ಈಗ ನಾನು ಆಗ್ಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಲಾಸ್ಟ್ ಮಿನಿಟ್ಸ್ ಅಲ್ಲಿ, ಫ್ರಿಡ್ಜ್ಗೆ ನಾವು ಜಾಸ್ತಿ ವೋಲ್ಟೇಜ್ ಕೊಡಬೇಕು, ಬಲ್ಬ್ಗೆ ಕಡಿಮೆ ವೋಲ್ಟೇಜ್ ನ ಕೊಡಬೇಕು. ಮತ್ತೆ ಮಿಕ್ಸಿ, ಗ್ರೈಂಡರ್ ಇವೆಲ್ಲ ನಾವು ಬೇರೆ ವೋಲ್ಟೇಜ್ ನ ಸಪ್ಲೈ ಮಾಡಬೇಕಾಗಿದ್ದಾಗ ನೀವು ಸೀರೀಸ್ ಕನೆಕ್ಟ್ ಮಾಡಿದ್ರೆ ನೋಡಿ, ಸೀರೀಸ್ ಕನೆಕ್ಟ್ ಮಾಡಿದ್ರೆ ಒಂದೇ ಕರೆಂಟ್, ಕಾನ್ಸ್ಟೆಂಟ್ ಕರೆಂಟ್ ಬರುತ್ತೆ. ಈಗ ಬಲ್ಬ್ಗೆ ಜಾಸ್ತಿ ವೋಲ್ಟೇಜ್ ಬಂತು, ಬಲ್ಬ್ ಬಸ್ಟ್ ಆಗೋಯ್ತು. ಅಥವಾ ಫ್ರಿಡ್ಜ್ಗೆ ಜಾಸ್ತಿ ವೋಲ್ಟೇಜ್ ಬೇಕು, ಅದು ವರ್ಕ್ ಆಗುತ್ತೆ. ಅದು ಬಲ್ಬ್ ಕಡಿಮೆ ವೋಲ್ಟೇಜ್ ಬೇಕು, ನಾವು ಕಡಿಮೆ ವೋಲ್ಟೇಜ್ ಕೊಟ್ರೆ ಫ್ರಿಡ್ಜ್ ವರ್ಕ್ ಆಗಲ್ಲ.
ಸೊ ಹಂಗಾಗಿ ಸೊ ಕಾನ್ಸ್ಟೆಂಟ್ ಕರೆಂಟ್ ಇರೋದ್ರಿಂದ ಸೀರೀಸ್ ಮನೆ ಅಪ್ಲಯನ್ಸ್ ಗಳನ್ನ ನಾವು ಕನೆಕ್ಟ್ ಮಾಡಕ್ ಆಗಲ್ಲ. ಸೊ ಸೀರೀಸ್ ಕನೆಕ್ಷನ್ ವೆನ್ ಒನ್ ಅಪ್ಲಯನ್ಸ್ ಇಸ್ ಫೇಲ್ ದ ಸರ್ಕ್ಯೂಟ್ ವಿಲ್ ಬಿ ಬ್ರೇಕ್ ಅಥವಾ ಬ್ರೋಕನ್, ಕಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ರಿಮೈನಿಂಗ್ ಅಪ್ಲಯನ್ಸ್ ವಿಲ್ ನಾಟ್ ವರ್ಕ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ 2022 ಕೇಳಿದ್ದೇನೆ, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಸೊ ಇದು ನೆಕ್ಸ್ಟ್ ಬಿ, ಇದು ತುಂಬಾ ಸಲ ರಿಪೀಟ್ ಆಗಿದೆ, ದಯವಿಟ್ಟು ಈ ಕ್ವಶನ್ ಮಾತ್ರ ನೀವು ಮಿಸ್ ಮಾಡಲೇಬೇಡಿ. ಇಟ್ ಇಸ್ ಆಲ್ಸೋ ಪಾಸಿಂಗ್ ಪ್ಯಾಕೇಜ್. ನೋಡಿ, ರೈಟ್ ದ ಫ್ಯಾಕ್ಟರ್ಸ್ ವಿಚ್ ಇಸ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಒಂದು ಆನ್ ಇಟ್ಸ್ ಲೆಂತ್, ಎಷ್ಟು ಉದ್ದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಆನ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಷ್ಟು ದಪ್ಪ ಇದೆ ಅದು ವೈರ್ ಎಷ್ಟು ದಪ್ಪ ಇದೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆನ್ ಇಟ್ಸ್ ನೇಚರ್ ಆಫ್ ದಿ ಮೆಟೀರಿಯಲ್, ಯಾವ ಮೆಟಲ್ ಇಂದ ಆಗಿದೆ, ಕಾಪರ್, ಸಿಲ್ವರ್, ಗೋಲ್ಡ್ ಅಥವಾ ಅಲ್ಯೂಮಿನಿಯಂ ಯಾವ್ದ್ರಿಂದ ಆಗಿದೆ ಅಂದ್ಮೇಲೆ ಡಿಪೆಂಡ್ ಆಗಿರುತ್ತೆ. ಆನ್ ಇಟ್ಸ್ ಟೆಂಪರೇಚರ್, ಇದಕ್ಕೆ ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ಇಟ್ಸ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದಿ ಮೆಟೀರಿಯಲ್, ಟೆಂಪರೇಚರ್, 4 ಪಾಯಿಂಟ್ ಸಾಕು. ನೋಡಿ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ದ ಕಂಡಕ್ಷನ್ ಆಫ್ ನ್ಯೂಟನ್ಸ್ ಲಾ ಶೋಯಿಂಗ್ ದ ವೈಟ್ ಲೈಟ್ ಕಂಟೈನಿಂಗ್ 7 ಕಲರ್ಸ್. 7 ಕಲರ್ ಯಾವ ರೀತಿ ಆಗುತ್ತೆ, ಸನ್ರೈಸ್, ಸನ್ಸೆಟ್, ವೈಟ್ ವೈ ಇಟ್ ಇಸ್ ಆಫ್ಟರ್ನೂನ್, ಸನ್ ಕಲರ್ ಇಸ್ ವೈಟ್ ಇನ್ ಕಲರ್. ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ವಾಟ್ ಇಸ್ ದ ರಿಫ್ರಾಕ್ಷನ್ ಆಫ್ ಲೈಟ್? ನೋಡಿ, ರಿಫ್ರಾಕ್ಷನ್ ಆಲ್ರೆಡಿ ಹೇಳಿದೀನಿ. ಸೊ ರಿಫ್ರಾಕ್ಷನ್ ಅಂದ್ರೆ ಏನಿಲ್ಲ, ದಟ್ ಇಸ್ ಬೆಂಡಿಂಗ್ ಆಫ್ ಲೈಟ್. Light travels obliquely from one media to the another media. The direction of propagation of light is second media changes. ಅಷ್ಟೆಲ್ಲ ತಲೆಗೆ ಹೋಗ್ಬೇಡಿ. ನೋಡಿ, ಒಂದು ಮೀಡಿಯಾ, ದಿಸ್ ಇಸ್ ಯಾವುದು, ಒಂದು ಗ್ಲಾಸ್ ಮೀಡಿಯಾ ಅಂದ್ಕೊಳ್ಳಿ, ಇದೊಂದು ವಾಟರ್ ಮೀಡಿಯಾ, ಯಾವುದೋ ಒಂದು ಮೀಡಿಯಾ. ಸೊ ಇದು ಏರ್ ಮೀಡಿಯಾ, ಇದು ಡೆನ್ಸರ್ ಮೀಡಿಯಾ. ಸೊ ಲೈಟ್ ವೆನ್ ಇಟ್ ಇಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಾ, ಇದು ಒಂದು ಮೀಡಿಯಾನಾ, ಇದು ಅನದರ್ ಮೀಡಿಯಾ. ಸೊ ಇಲ್ಲಿ ಏನಾಯ್ತು, ಲೈಟ್ ಬೆಂಡ್ ಆಯ್ತು ಅಷ್ಟೇ. The bending of light, ನೋಡಿ, very easy. The bending of light when it is traveling from air media to the denser media, ಅಥವಾ one media to another media. Your rarer media to denser media ಬರೆಯಕ್ ಆಗ್ಲಿಲ್ವಾ? ಬೇಡ, ನಮಗೆ ಈಸಿ ಒಟ್ಟಿಗೆ. ಏನು, the light travels from denser media, sorry, the bending of light, the bending of light when it is travel from one media to the another media, that is called refraction. ಇದ್ರ ಲಾನ್ ಕೂಡ ಇಂಪಾರ್ಟೆಂಟ್. ನೋಡಿ, ಲಾ ಇಲ್ಲಿ ಹೇಳ್ಬಿಡ್ತೀನಿ. ದಿಸ್ ಇಸ್ ಇನ್ಸಿಡೆಂಟ್ ರೇ, ಒಂದು ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್ ರೇ. ನೋಡಿ, ಎಲ್ಲ ಒಂದೇ ಲೈನ್ ಇರ್ತದೆ ಅಷ್ಟೇ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ರೇ, ಇಂಟರ್ಫರೆನ್ಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಥವಾ ಇನ್ಸಿಡೆನ್ಸ್ ಆಲ್ ಲೈಸ್ ಇನ್ ಸೇಮ್ ಪ್ಲೇನ್. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ದ ಗ್ರೋನ್ ಚೆಕ್ ವಿಡಿಯೋ. ಸೊ ನೆಕ್ಸ್ಟ್ ದ ರೇಷಿಯೋ ಆಫ್ ಸೈನ್. ನೋಡಿ, ಸೆಕೆಂಡ್ ಲಾ ಬರೀ ಗೊತ್ತಾಗಿಲ್ಲ ಅಂದ್ರೆ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಷ್ಟೇ, ಮುಗೀತು. ಸೈನ್ ಐ ಬೈ ಸೈನ್ ಆರ್. ಫಸ್ಟ್ ಲಾ ಏನ್ ಹೇಳುತ್ತೆ ನೋಡಿ, ಫಸ್ಟ್ ಲಾ ಏನು ಸಿಂಪಲ್, ಇನ್ನೊಂದು ಹೇಳ್ಬಿಡ್ತೀನಿ ಬೇಕಾದ್ರೆ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ರೇ, ಅರ್ಥಾತ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ. ಯಾವ ಮೀಡಿಯಾ, ಒಂದು ಏರ್ ಮೀಡಿಯಾ, ಇನ್ನೊಂದು ಗ್ಲಾಸ್ ಮೀಡಿಯಾ. ಎರಡು ಎಲ್ಲ ಆಗಿರುತ್ತೆ ಪಾಯಿಂಟ್ ಅಂದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈಸ್ ಇನ್ ಸೇಮ್ ಪ್ಲೇನ್, ಒಂದೇ ಪಾಯಿಂಟ್ ಅಲ್ಲಿ ಆಗಿರುತ್ತೆ. ಇಷ್ಟೇ ಫಸ್ಟ್ ಲಾ. ಸೆಕೆಂಡ್ ಲಾ ಏನ್ ಹೇಳುತ್ತಂದ್ರೆ, ಸೆಕೆಂಡ್ ಲಾ ರೇಷಿಯೋ ಆಫ್ ಸೈನ್ ಆಫ್ ಇನ್ಸಿಡೆಂಟ್ ಟು ದಿ ಸೈನ್ ಆಫ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಕಾನ್ಸ್ಟೆಂಟ್. ಬಹಳ ಅದು ನೀವು ಕಲಿಯಾಗೆ ಹೋಗ್ಬೇಡಿ, ಇಷ್ಟೇ ಕೊಟ್ರು. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ದಿಸ್ ಇಸ್ ಸ್ನೇಲ್ಸ್ ಲಾ, ಮುಗೀತು. ಏನ್ ಕಷ್ಟ ಇದೆ ಇದರಲ್ಲಿ? ಎರಡ ಆಯ್ತಾ? ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನಂತ ಕೇಳಿದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಸ್ಪೀಡ್ ಆಫ್ ಲೈಟ್, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್, speed of light in the air to the speed of light in the media, speed of light in the air to the speed of light in the media, that is called refractive index. ಹಾಗಾದ್ರೆ ಡೈಮಂಡ್ ಗೆ ಏನಿಲ್ಲಪ್ಪ, ಮೀಡಿಯಾ ಯಾವುದು, ಡೈಮಂಡ್ ಅಂತ ಬರ್ಕೊಂಡು ನೋಡಿ. the speed of light in the air to the speed of light in the diamond, ಮುಗೀತು. 2.42 ಅಷ್ಟೇ. ಇದರಲ್ಲಿ ಏನ್ ಕಷ್ಟದೆ? ಇದೇ 2022 ಕೇಳಿದ. ಹೌ ಡಸ್ ರೈನ್ಬೋ ಇಸ್ ಫಾರ್ಮ್ಡ್ ಇನ್ ದ ನೇಚರ್? ನೀವೆಲ್ಲ ನೋಡಿದ್ರಿ ರೈನ್ಬೋ ಯಾವ ರೀತಿ ಅಂದ್ರೆ, ಅಟ್ಮಾಸ್ಫಿಯರ್ ಅಲ್ಲಿ ಕಾಮನ್ ಬಿಲ್ ಹೆಂಗ್ ಬದೆ ಅಂತ ನೋಡಿದ್ರಿ. ಅದನ್ನೇ ಕಾಮನ್ ಬಿಲ್ ನೋಡಿರ್ತೀರಿ. ಅದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡೋಣ. ನೋಡಿ, ಯಾವ್ದ್ರ ಮುಖಾಂತರ ಡಿಸ್ಪರ್ಷನ್, ಇಟ್ ಇಸ್ ಕಾಸ್ಡ್ ಬೈ ಡಿಸ್ಪರ್ಷನ್ ಆಫ್. ಅಂದ್ರೆ ಡಿಸ್ಪರ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ವೈಟ್ ಲೈಟ್ 7 ಕಲರ್ ಬ್ಯಾಂಡ್ಸ್ ಆದ್ರೆ, ನೋಡಿ 7 ಕಲರ್ ಬ್ಯಾಂಡ್ಸ್ ಆದ್ರೆ ದಟ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್. ದ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು 7 ಕಲರ್ ಬ್ಯಾಂಡ್, 7 ಕಲರ್, that is called dispersion. So the tiny water droplets present in the atmosphere ಅಲ್ಲಿ ಒಂದು ವಾಟರ್ ಡ್ರಾಪ್ಲೆಟ್ ಇರುತ್ತೆ ನೋಡಿ, ಈ ತರದೊಂದು ವಾಟರ್ ಡ್ರಾಪ್ಲೆಟ್ ಆಯ್ತಾ. ಇದಕ್ಕೆ ಈಗ ಸನ್ಲೈಟ್ ಬಿತ್ತು ಅನ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಜಸ್ಟ್ ಸನ್ಲೈಟ್ ಬಿತ್ತು. ಈಗ ಇಲ್ಲಿರೋದು ಯಾವುದು, ಏರ್ ಮೀಡಿಯಾ, ಇಲ್ಲಿರೋದು ಯಾವುದು, ವಾಟರ್ ಮೀಡಿಯಾ. ಏನಾಗುತ್ತೆ ನೋಡಿ, ಎರಡು ಮೀಡಿಯಾ ಆಯ್ತಾ, ವಾಟರ್ ಮೀಡಿಯಾ, ಏರ್ ಮೀಡಿಯಾ. ಎರಡು ಮೀಡಿಯಾ ಇತ್ತು ಅಂದ್ರೆ ಏನಾಗುತ್ತೆ, ರಿಫ್ರಾಕ್ಷನ್ ಆಯ್ತು. ಕರೆಕ್ಟಾ? ರಿಫ್ರಾಕ್ಷನ್ ಬೆಂಡ್ ಆಯ್ತಾ. ಬೆಂಡ್ ಆಗಿ ಹಂಗೆ ಅದೇ ಟೈಮ್ ಅಲ್ಲಿ ಡಿಸ್ಪರ್ಷನ್ ಆಗುತ್ತೆ. ಡಿಸ್ಪರ್ಷನ್ ಅಂದ್ರೆ ನಾವು ವೈಟ್ ಲೈಟ್ 7 ಕಲರ್ ಬ್ಯಾಂಡ್ ಆಗಿ ಡಿಸ್ಪರ್ಷನ್ ಆಯ್ತು. ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ನೋಡಿ, ಒಳಗಡೆ ರಿಫ್ಲೆಕ್ಷನ್ ಆಯ್ತು, ಬೌನ್ಸಿಂಗ್ ಬ್ಯಾಕ್ ಆಯ್ತು. ಬ್ಯಾಕ್ ಆಗಿ ಆಚೆ ಬಂದು ಕಾಮನ್ ಬಿಲ್ ಆಗುತ್ತೆ. ಇದು ಪ್ರೋಸೆಸ್.
ನೋಡಿ ವೈಟ್ ಲೈಟ್ ಈ ಸ್ಪ್ಲಿಟ್ ಇಂಟು 7 ಕಲರ್ ಬ್ಯಾಂಡ್ ಆಯ್ತು, ಡಿಸ್ಪರ್ಷನ್ ಆಯ್ತು. ಡಿಸ್ಪರ್ಷನ್ ಹಾಕಿದ ಮುಂಚೆ 2 ಮೀಡಿಯಾ ಇದೆ, ಏರ್ ಮೀಡಿಯಾ ಮತ್ತೆ ಇದೊಂದು ವಾಟರ್ ಡ್ರಾಪ್ಲೆಟ್ ವಾಟರ್ ಮೀಡಿಯಾ ಅಲ್ಲಿ ಬೆಂಡ್ ಆಯ್ತು. ಬೆಂಡ್ ಆಗೋದ್ರಿಂದ ಅಲ್ಲಿ ಏನಾಯ್ತು, ಒಳಗಡೆ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಆ ಔಟ್ ಸೈಡ್ ಫಾರ್ಮೇಶನ್ ಆಗುತ್ತೆ. ಔಟ್ ಸೈಡ್ ಏನಾಗುತ್ತೆ, ರೈನ್ಬೋ ಫಾರ್ಮೇಶನ್ ಆಗುತ್ತೆ. ನೋಡಿ ಇಲ್ಲಿ ಅದನ್ನೇ ಕೊಟ್ಟಿರೋದು. ದ ವಾಟರ್ ಡ್ರಾಪ್ಲೆಟ್ ಇನ್ ದ ಅಟ್ಮಾಸ್ಫಿಯರ್ ಆಕ್ಟ್ ಆಸ್ ಲೈಕ್ ಎ ಪ್ರಿಸಮ್, ಅದು ಪ್ರಿಸಮ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದ ರಿಫ್ರಾಕ್ಟ್ ಅಂಡ್ ಡಿಸ್ಪರ್ಷನ್, ನೋಡಿ ರಿಫ್ರಾಕ್ಟ್ ಆಯ್ತು, ಇಲ್ಲಿ ಡಿಸ್ಪರ್ ನೋಡಿ ಫಸ್ಟ್ ಏರ್ ಮೀಡಿಯಿಂದ ವಾಟರ್ ಮೀಡಿಯಾ ಗೊತ್ತ ರಿಫ್ರಾಕ್ಟ್ ಆಯ್ತಾ. ನೆಕ್ಸ್ಟ್ ಏನಾಯ್ತು ಡಿಸ್ಪರ್ಷನ್, ವೈಟ್ ಲೈಟ್ 7 ಕಲರ್ ಬಾಂಡ್ ಆಗಿ ಏನಾಯ್ತು ಡಿಸ್ಪರ್ಷನ್ ಆಯ್ತು. ಇನ್ಸಿಡೆಂಟ್ ಸನ್ಲೈಟ್ then refracted internally and finally refract, ನೋಡಿ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗಿ ಔಟ್ಸೈಡ್ ಬರ್ತದೆ. ಸೊ ಡ್ಯೂ ಟು ದಿಸ್ dispersion of light, the internal reflection, different colors of reaches our eye, different ಕಲರ್ಸ್ ಡಿಫ್ರೆಂಟ್ ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗಿ ಆಚೆ ಬರ್ತದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮಿಗೆ ಕೇಳ್ತಾನೆ ಏನಂದ್ರೆ ನೋಡಿ ಇದು ಪ್ರಿಸಮ್ ಅನ್ಕೊಳ್ಳಿ, ಅದು ಯಾವ್ದೋ ವಾಟರ್ ಡ್ರಾಪ್ಲೆಟ್ ಏನೋ ಅನ್ಕೊಳ್ಳಿ, ನೀವು ರೈನ್ಬೋನೇ ಅನ್ಕೊಳ್ಳಿ. ಸೊ ಇದು ರೈನ್ಬೋ ಅಂದ್ರೆ ಫಸ್ಟ್ ಕಲರ್ ಯಾವುದು ನೋಡಿ, ವಿಬ್ ಗಯಾರ್, ಹೆಸರು ಕೇಳಿದ್ರಲ್ವಾ ವಿಬ್ ಗಯಾರ್. ಇಲ್ಲಿ ಟಾಪಲ್ ಬರ್ದು ಯಾವ್ದಪ್ಪ ಅಂದ್ರೆ ರೆಡ್, ಕೆಳಗಡೆ ಬರ್ದು ಯಾವ್ದು ವೈಲೆಟ್. ಯಾಕೆ ರೆಡ್ ಟಾಪಲ್ ಬಂತಂದ್ರೆ ಲೀಸ್ಟ್ ಬೆಂಡಿಂಗ್, ನೋಡಿ ವೈಲೆಟ್ ರೆಡ್ ಹ್ಯಾವ್ ಲೀಸ್ಟ್ ಬೆಂಡಿಂಗ್, ಕಡಿಮೆ ಬೆಂಡ್ ಆಗುತ್ತೆ, ಜಾಸ್ತಿ ದೂರ ಕಾಣುತ್ತೆ. ರೆಡ್ ಲೀಸ್ಟ್ ಬೆಂಡಿಂಗ್, ಮೋರ್ ವೇವ್ ಲೆಂತ್. ಅದಕ್ಕೆ ನಾವು ಅದನ್ನು ರೆಡ್ ಲೈಟ್ ನಾವು ಆಂಬುಲೆನ್ಸ್ ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಮತ್ತೆ ಈ ಡೇಂಜರಸ್ ಸಿಗ್ನಲ್ ಗಳಲ್ಲಿ ಬಳಸ್ತೀವಿ. ಯಾಕಂದ್ರೆ ರೆಡ್ ಲೈಟ್ ಹ್ಯಾವ್ ಲಾಂಗರ್ ವೇವ್ ಲೆಂತ್, ಲೀಸ್ಟ್ ಸ್ಕ್ಯಾಟರಿಂಗ್. ಆದ್ರೆ ವೈಲೆಟ್ ಮೋರ್ ಬೆಂಡಿಂಗ್ ಆಗುತ್ತೆ. ಆದ್ರೆ ಬ್ಲೂ ಇದೆಯಲ್ಲ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಮೋರ್ ಸ್ಕ್ಯಾಟರಿಂಗ್. ಅದಕ್ಕೆ ಆಕಾಶ ಬ್ಲೂ ಕಲರ್ ಕಾಣೋದು. ಯಾಕೆ ವೈ ಸ್ಕೈ ಇಸ್ ಲುಕಿಂಗ್ ಬ್ಲೂ ಕಲರ್ ಅಂದ್ರೆ ಡ್ಯೂ ಟು ದಿ ಸ್ಕ್ಯಾಟರಿಂಗ್ ಆಫ್ ಬ್ಲೂ ಕಲರ್, ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ ಡ್ಯೂ ಟು ಹೆಲ್ಪ್ ಆಫ್ ದಿ ಡಸ್ಟ್ ಪಾರ್ಟಿಕಲ್ಸ್, ವಾಟರ್ ವೇಪರ್ಸ್, ಇದ್ರ ಮುಖಾಂತರ ಸ್ಮೋಕು, ಇದ್ರ ಮುಖಾಂತರ ಎಲ್ಲ ಏನಾಗುತ್ತೆ ಆ ಬ್ಲೂ ಕಲರ್ ಸ್ಕ್ಯಾಟರ್ ಆಗುತ್ತೆ. ಸೊ ನೆಕ್ಸ್ಟ್ ಪವರ್ ಆಫ್ ಅಕಾಮಡೇಷನ್, ಐ ಥಿಂಕ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಹೌ ಡಸ್ ದ ಹೈ ಲೆನ್ಸ್ ಅಕಾಮಿಡೇಟೆಡ್ ಟು ಸಿ ಎ ಡಿಸ್ಟೆಂಟ್ ಆಬ್ಜೆಕ್ಟ್ ಅಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ ನಿಯರ್ ಆಬ್ಜೆಕ್ಟ್. ನಮ್ಗೆ ದೂರದ ನೋಡ್ಬೇಕಾರೆ ಮತ್ತೆ ಹತ್ರದ ನೋಡ್ಬೇಕಾರೆ ಏನೇನ್ ಚೇಂಜಸ್ ಆಗುತ್ತೆ ನಮ್ ಕಣ್ಣಲ್ಲಿ, ಅದು ಇಂಪಾರ್ಟೆಂಟ್. ನೋಡಿ ನಮ್ ಕಣ್ಣು ಅನ್ಕೊಳ್ಳಿ, ಇದು ಕಣ್ಣು ಯಾವುದು ಇಲ್ಲೇ ಬರೀತೀನಿ ನೋಡಿ, ಇದು ಕಣ್ಣಲ್ಲಿರೋ ಲೆನ್ಸ್, ಇದು ಕಣ್ಣು ಅನ್ಕೊಳ್ಳಿ. ಈ ಕಣ್ಣಿನಿಂದ ಏನಿರುತ್ತೆ, ಸೀಲಿಯರಿ ಮಸಲ್ಸ್ ಇರುತ್ತೆ, ಈ ತರ ಸೀಲಿಯರಿ ಮಸಲ್ಸ್. ನೀವು ದೂರ ನೋಡ್ಬೇಕಾದ್ರೆ, ಈಗ ನಾನು ದೂರದ ಆಬ್ಜೆಕ್ಟ್ ನಾನು ಬೆಟ್ಟ ನೋಡ್ತಿದ್ದೀನಿ ಅಂದ್ರೆ ನಾನು ಕಣ್ಣನ್ನ ನಾನು ಬೆಟ್ಟಕ್ಕೆ ಫೋಕಸ್ ಮಾಡ್ತೀನಿ, ರೈಟ್ ಕರೆಕ್ಟಾ? ಅವಾಗ ಏನಾಯ್ತು, ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತಾ? ನಾನು ಫೋಕಸ್ ಬೆಟ್ಟಕ್ಕೆ ಫೋಕಸ್ ಮಾಡ್ತೀನಿ, ದೂರ ನೋಡ್ತಾ ಇದೀನಿ, ನಾನು ಫೋಕಸ್ ಅಲ್ಲಿಗೆ ಫೋಕಸ್ ಮಾಡ್ಬೇಕು, ದೂರಕ್ಕೆ ಫೋಕಸ್ ಮಾಡ್ಬೇಕು. ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತು. ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ಲೆನ್ಸು ಚಿಕ್ಕದಾಗುತ್ತೆ. ಸೊ ಲೆನ್ಸ್ ಬಿಕಮ್ ತಿನ್. ಏನಾಯ್ತಪ್ಪ, ಲೆನ್ಸು ತಿನ್ ಆಯ್ತಾ? ಲೆನ್ಸು ತಿನ್ ಆಯ್ತು. ಆ ತಿನ್ ಆಗ್ಬೇಕಂದ್ರೆ ಸೀಲಿಯರಿ ಮಸಲ್ಸ್ ಏನಾಗಿರ್ತವೆ, ಸೀಲಿಯರಿ ಮಸಲ್ಸ್ ನೋಡಿ ಚಿಕ್ಕ ಬರ್ತಿರ್ತವೆ. ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗಿರ್ತವೆ, ರಿಲ್ಯಾಕ್ಸ್ ಹಿಂದಕ್ಕೆ ಹೋಗಿರ್ತಾವೆ. ಅವು ನೋಡಿ ಲೆನ್ಸಿಗೆ ಇವೆರಡು ಸೀಲಿಯರಿ ಮಸಲ್ಸ್ ಅನ್ಕೊಳ್ಳಿ, ಇದು ಲೆನ್ಸ್, ಇವೆರಡು ಅಟ್ಯಾಚ್ ಆಗಿರ್ತವೆ. ಇದು ದಪ್ಪ ಇರುತ್ತೆ. ಫಸ್ಟ್ ನೀವು ದೂರ ನೋಡ್ಬೇಕಾದ್ರೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ಲೆನ್ಸ್ ಚಿಕ್ಕದಾಗತ್ತಲ್ಲ. ಸೊ ಇವೆರಡು ಹಿಂದಕ್ಕೆ ಹೋಗ್ತವೆ. ಹಿಂದಕ್ಕೆ ಹೋದಾಗ ಇವೆರಡು ಸೀಲಿಯರಿ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಯ್ತು, ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತು, ಲೆನ್ಸ್ ತಿನ್ ಆಯ್ತು. ಈಗ ದೂರದ ಆಬ್ಜೆಕ್ಟ್ ನಮ್ಗೆ ನೀಟಾಗಿ ಕಾಣುತ್ತೆ. ಸೊ ಅದೇ ನೀವೇನು ಹತ್ರದ್ದು ನೋಡ್ಬೇಕಾದ್ರೆ, ಹತ್ರದ್ದು ನೋಡ್ತಾ ಇದೀನಿ, ತುಂಬಾ ನಿಯರ್ ಆಬ್ಜೆಕ್ಟ್ ನೋಡ್ತೀನಿ ಅಂದಾಗ ನನ್ನ ಕಣ್ಣು ಈ ನಿಯರ್ ಆಬ್ಜೆಕ್ಟ್ ನ ಫೋಕಸ್ ಮಾಡ್ಬೇಕು. ಅವಾಗ ಫೋಕಲ್ ಲೆಂತ್ ಏನಾಯ್ತು, ಫೋಕಲ್ ಲೆಂತ್ ಇಸ್ ಡಿಕ್ರೀಸ್. ಅವಾಗ ಲೆನ್ಸ್ ಏನಾಯ್ತು, ಲೆನ್ಸ್ ಹತ್ರಕ್ಕೆ ನೋಡ್ಬೇಕಾದ್ರೆ ಹಿಂಗೆ ಕಂಪ್ರೆಸ್ ಆಯ್ತು. ಕಂಪ್ರೆಸ್ ಆದಾಗ ಲೆನ್ಸ್ ಬಿಕಮ್ ಥಿಕ್, ದಪ್ಪ ಆಯ್ತು. ಹಾಗಾದ್ರೆ ಸೀಲಿಯರಿ ಮಸಲ್ಸ್ ಏನದು, ಸೀಲಿಯರಿ ಮಸಲ್ಸ್ ಕಾಂಪ್ರೆಸ್, ಅದು ಕಾಂಟ್ರಾಕ್ಟ್ ಅಥವಾ ಕಾಂಟ್ರಾಕ್ಟ್. ಏನಪ್ಪ ಕಷ್ಟ ಇದೆ ಇದರಲ್ಲಿ? ದೂರ ನೋಡ್ಬೇಕಾದ್ರೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತು, ಐ ಲೆನ್ಸ್ ತಿನ್ ಆಯ್ತು, ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಯ್ತು. ಅದೇ ಹತ್ರ ನೋಡ್ಬೇಕಾದ್ರೆ ಕಣ್ಣು ಹತ್ರ ನೋಡ್ಬೇಕಾದ್ರೆ ಫೋಕಲ್ ಲೆಂತ್ ಡಿಕ್ರೀಸ್ ಆಯ್ತು. ಹತ್ರ ನೋಡ್ತಿಲ್ಲ, ಫೋಕಸ್ ಕಡಿಮೆ, ಇದಕ್ಕೆ ಚಿಕ್ಕದಕ್ಕೆ ಫೋಕಸ್ ಮಾಡ್ಬೇಕು, ಈ ಕಡೆ ಪಕ್ಕದಲ್ಲಿ ಕಾಣಲ್ಲ. ಸೊ ಫೋಕಲ್ ಲೆಂತ್ ಡಿಕ್ರೀಸ್ ಆಯ್ತು, ಐ ಲೆನ್ಸ್ ಕಂಪ್ರೆಸ್ ಆಯ್ತು, ಐ ಲೆನ್ಸ್ ಥಿಕ್ ಆಯ್ತು, ಸೀಲಿಯರಿ ಮಸಲ್ಸ್ ಕಂಪ್ರೆಸ್ ಆದವು. ಅದರಿಂದ ಬರ್ತೀರ ನೋಡಿ, ವೆನ್ ದ ಸೀಲಿಯರಿ ಮಸಲ್ಸ್ ಆರ್ ರಿಲ್ಯಾಕ್ಸ್ ಆಗಿರ್ತವೆ. ಲೆನ್ಸ್ ಐ ಲೆನ್ಸ್ ಡಿಕ್ರೀಸಸ್ ಅಂಡ್ ಬಿಕಮ್ ಥಿನ್, ಐ ಲೆನ್ಸ್ ಥಿನ್ ಆಗಿರುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಇಷ್ಟೇ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತು, ಇಷ್ಟೇ ನೋಡಿ, ಏನು ಇಲ್ಲ ನೋಡಿ. ಸೀಲಿಯರಿ ಮಸಲ್ಸ್ ಏನಾಗ್ತವೆ, ಕಾಂಟ್ರಾಕ್ಟ್ ಆಯ್ತು. ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆದಾಗ ದಟ್ ಈಸ್ ಲೆನ್ಸ್ ಇನ್ಕ್ರೀಸಸ್ ಅಂಡ್ ಬಿಕಮ್ ಥಿಕ್. ಲೆನ್ಸ್ ಏನಾಯ್ತು, ಥಿಕ್ ಆಯ್ತು, ದಪ್ಪ ಆಗುತ್ತೆ. ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಫೋಕಲ್ ಲೆಂತ್ ಡಿಕ್ರೀಸಸ್. ಇಷ್ಟೇ, ದೂರ ನೋಡ್ಬೇಕು ಹತ್ರ ನೋಡ್ಬೇಕು, ಇಷ್ಟೇ ಚೇಂಜಸ್ ಆಗೋದು, ಏನಾಗಲ್ಲ.
ಸೊ ನೆಕ್ಸ್ಟ್, ವಾಟ್ ಡಸ್ ದ ಲೆನ್ಸ್ ಹ್ಯೂಮನ್ ಹೈ ಅಕಾಮಡೇಟ್ ಟು ಸಿ ಎ ನಿಯರ್ ಆಬ್ಜೆಕ್ಟ್ ಅಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್? ಈಗ ಹೇಳಿದ್ನಲ್ಲ, ಸೇಮ್ ಅದೇ ಪಾಯಿಂಟ್, ಅದೇ ಕ್ವಶನ್ ನ ರಿಪೀಟೆಡ್ಲಿ ಕೇಳಿದಾನೆ. 2023 ಕೇಳಿದಾನೆ, ಏಪ್ರಿಲ್ ಮತ್ತೆ ಜುಲೈ ಅಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ರೈನ್ಬೋ ಇನ್ ದ ನೇಚರ್. ಲಾಸ್ಟ್ ಟಾಪಿಕ್ ಇನ್ 2023. ಸೊ ರೈನ್ಬೋ ಫಾರ್ಮೇಶನ್ ಇನ್ ನೇಚರ್ ಯಾವ ರೀತಿ ಆಗುತ್ತೆ? ವಾಟರ್ ಇಸ್ ಆಕ್ಟ್ ಆಸ್ ಎ ಪ್ರಿಸಮ್. ಆಲ್ರೆಡಿ ಹೇಳ್ದಂಗೆ. ಸೊ ವಾಟರ್ ಡ್ರಾಪ್ಲೆಟ್ ಆಕ್ಟ್ ಆಸ್ ಎ ಪ್ರಿಸಮ್. ರಿಫ್ಲೆಕ್ಟ್ ಅಂಡ್ ಡಿಸ್ಪರ್ಸ್. ನೋಡಿ, ಇಲ್ಲಿ ಬರೋದು ಸನ್ಲೈಟ್ ನ ಅದು ರಿಫ್ರಾಕ್ಟ್ ಮಾಡ್ತು, ಮತ್ತೆ ಅದು 7 ಕಲರ್ ಬ್ಯಾಂಡ್ ಆಗಿ ಸ್ಪ್ಲಿಟ್ ಮಾಡ್ತು. ಸ್ಪ್ಲಿಟ್ ಮಾಡಿ ಮತ್ತೆ ಏನಾಯ್ತದು ರಿಫ್ಲೆಕ್ಟ್ ಇಂಟರ್ನಲ್ಲಿ. ರಿಫ್ಲೆಕ್ಟ್ ಅಂದ್ರೇನು? ಬೌನ್ಸಿಂಗ್ ಬ್ಯಾಕ್. ನೋಡಿ, ಇಲ್ಲಿ ಹೋಗಿ ಈ ಬಾಟ್ರಿಗೆ ಹೊಡೆದು, ಈ ಬಾಟ್ರಿಗೆ ಹೊಡೆದು ಮತ್ತೆ ವಾಪಸ್ ಬರ್ತವೆ, ಈ ಬಾಟ್ರಿಗೆ ಹೊಡೆದು ವಾಪಸ್ ಬರ್ತವೆ, ಹೊಡೆದು ವಾಪಸ್ ಬರ್ತವೆ. ದಟ್ ಇಸ್ ರಿಫ್ಲೆಕ್ಷನ್. ಆಯ್ತಾ? ನೆಕ್ಸ್ಟ್ ಫೈನಲಿ ರಿಫ್ರಾಕ್ಟ್. ಮತ್ತೆ ಯಾಕೆ ರಿಫ್ರಾಕ್ಟ್ ಅಂದ್ರೆ ವಾಟರ್ ಮೀಡಿಯಾದಿಂದ ಏರ್ ಮೀಡಿಯಾಗೆ ಬರ್ತವೆ. ಸೊ ಇಲ್ಲಿ ವಾಟರ್ ಇಂದ ಏರ್ ಮೀಡಿಯಾಗೆ ಬರ್ತಿರ್ಬೇಕಾದ್ರೆ ಮತ್ತೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತವೆ, ರಿಫ್ರಾಕ್ಟ್ ಆಗ್ತವೆ. ರಿಫ್ಲೆಕ್ಟ್ ಆಗಿ ಕಮ್ ಔಟ್ ವಾಟರ್ ಡ್ರಾಪ್ಲೆಟ್ ಡ್ಯೂ ಟು ದಿಸ್ dispersion of light. In this manner rainbow is formed. ಈ ತರ ಆಗೋದ್ರಿಂದನೇ ರೈನ್ಬೋ ಫಾರ್ಮೇಶನ್ ಆಗುತ್ತೆ. ಸೊ we discussed in this video and the previous video from the 2020 to 24 model question paper, annual exam question papers we studied. Please watch this video with bullet points and key answers they given. So please subscribe my channel and support me. So you have to score. ನೀವು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ದಯಮಾಡಿ ಒಂದ್ 5 ನಿಮಿಷ 10 ನಿಮಿಷ ಬೇಜಾರಾಗ್ತದೆ ಅಂದ್ರೆ ದಯವಿಟ್ಟು ಒಂದ್ 5 ನಿಮಿಷದಲ್ಲಿ ಈ ಪೇಜ್ ನ ಮುಗಿಸ್ತೀನಿ, ಅಥವಾ ನೆಕ್ಸ್ಟ್ 5 ಮಿನಿಟ್ಸ್ ಅಲ್ಲಿ ಈ ವಿಡಿಯೋ ನೋಡ್ತೀನಿ. ಯಾಕಂದ್ರೆ ಇದು ನಿಮ್ಗೆ ಸಿಗೋದು ಲಾಸ್ಟ್ ಚಾನ್ಸು. ದಯಮಾಡಿ ಎಲ್ಲರೂ ಕಂಪಲ್ಸರಿ ಎಫರ್ಟ್ ಹಾಕಿ ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.